ಕೃಷ್ಣಾ ನದಿಗೆ 1,80,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ನೀರು ರಿಲೀಸ್ ಮಾಡಿರೋದು. ಯಾದಗಿರಿಯ ನಾರಾಯಣಪುರ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಿ ಲಿಂಗಸ್ಗೂರು ತಾಲೂಕಿನ ಶೀಳಹಳ್ಳಿಯ ಸೇತುವೆ ಏನಿದೆ, ಶೀಳಹಳ್ಳಿ ಸೇತುವೆ ಅದು ಮುಳುಗಡೆ ಆಗಿದೆ. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಸೇತುವೆ ಇದು. ಹಾಗಾಗಿ ಹಂಚಿನಾಳ, ಯರಗೋಡಿ, ಯಳಗುಂದಿ, ಕಡದರಗಡ್ಡಿ ಎಲ್ಲ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ನಡುಗಡ್ಡೆಗಳ ಸಂಪರ್ಕ ಕಟ್ಟಾಗಿದ್ದರಿಂದ ನಿಮಗೆ ಬಹುತೇಕ ಈಗ ಈ ಭಾಗದಲ್ಲಿ ರಾಯಚೂರು ಬೆಳಗಾವಿಯಲ್ಲಿ ಯಾವುದೇ ಸೇತುವೆಗಳನ್ನು ನೋಡಿದ್ರೂ ಕೂಡ ಅಂದರೆ ತೀರಾ ಎತ್ತರಕ್ಕೆ ಕಟ್ಟಿರುವಂಥ ಸೇತುವೆಗಳಲ್ಲ. ನಿಮಗೆ ಮಲೆನಾಡು, ಮಂಗಳೂರು ಈ ಭಾಗದಲ್ಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಹಾಸನ ಕಡೆ ಹೋದಾಗ ಈ ಸೇತುವೆಗಳ ಎತ್ತರ ಹೆಚ್ಚಾಗಿರುತ್ತೆ. ಯಾಕಂದರೆ ಗುಡ್ಡಗಾಡು ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಸೇತುವೆಗಳ ಹೈಟ್ ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ಸಣ್ಣ ಪುಟ್ಟ ಸೇತುವೆಗಳಾಗಿರುವಂಥ ಕಾರಣ ತೀರಾ ಇಂಥ ಸಂದರ್ಭಗಳು ಬರಲ್ಲ. ಮಳೆಗಾಲ ಸಂದರ್ಭದಲ್ಲಿ ಇಂಥ ಒಂದೆರಡು ತಿಂಗಳು. ಹಾಗಾಗಿ ಇಲ್ಲಿ ಆರಾಮಾಗಿ ಈ ನದಿಗಳು ಸೇತುವೆಗಳ ಮೇಲೆ ಹರಿದು ಹೋಗುತ್ತೆ. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಗಳನ್ನು. ಬೇಸಿಗೆಯಲ್ಲಿ ಕಂಪ್ಲೀಟಾಗಿ ಒಣಗಿ ಹೋಗಿರುವಂಥ ಕೆಲವೊಂದಷ್ಟು ನದಿಗಳು ಇದೀಗ ಇಂಥ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ ಚಿತ್ರಣ. ಇನ್ನು ರೈತರ ಪಂಪ್ಸೆಟ್ಟನ್ನು ಕೂಡ ಅಲ್ಲಿ ಮುಳುಗಡೆ ಆಗಿದೆ. ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಒಮ್ಮೆಲೆ ನೀರು ರಿಲೀಸ್ ಆಗಿದ್ದರಿಂದ ಡ್ಯಾಮ್ನಿಂದ, ಯಾದಗಿರಿಯ ನಾರಾಯಣಪುರ ಅಣೆಕಟ್ಟಿನಿಂದ ಈಗ ರಸ್ತೆಗಳು ಮುಳುಗಡೆ ಆಗ್ತಾ ಇದೆ. ರಾಯಚೂರು, ಬಾಗಲಕೋಟೆ ಹಾಗೆ ಬೆಳಗಾವಿ 3 ಜಿಲ್ಲೆಗೆ ಚಿತ್ರಣ ಈಗ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಮಿರ್ಜಿ ಸೇತುವೆ ಮುಳುಗಡೆ ಆಗಿರೋದು, ಮತ್ತೊಂದು ಕಡೆ ಘಟಪ್ರಭಾ ಅಬ್ಬರ ಮತ್ತೊಂದು ಸೇತುವೆ ಈಗ ನೋಡ್ತಾ ಇದ್ದೀರಾ. ಸೊ ಹಾಗೆಯೇ ಈಗ ಕೃಷ್ಣಾ ನದಿಯ ನೀರು ರಿಲೀಸ್ ಆಗಿರೋದ್ರಿಂದ ನಾರಾಯಣಪುರ ಡ್ಯಾಮ್ನಿಂದ ನೀರು ಈಗ ರಿಲೀಸ್ ಆಗಿದೆ. ಸೊ ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿರೋದು ನೀವು ಮೊದಲನೇ ದೃಶ್ಯ ನೋಡ್ತೀರಾ. ಅದು ಬಹುತೇಕ ನಿಮಗೆ ಸಿಮಿಲರ್ ಅನಿಸ್ಬೋದು 3 ದೃಶ್ಯಗಳನ್ನು ನೋಡಿದಾಗ. ಆದರೆ ಬಯಲುಸೀಮೆ ಪ್ರದೇಶದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡುವಂಥ ಸೇತುವೆಗಳು ಈ ರೀತಿಯಾಗಿರುತ್ತೆ. ರಸ್ತೆಗಳು ಕೂಡ ಬಹುತೇಕ ಈಗ ಬಂದ್ ಆಗ್ತಾ ಇದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಹಾಸನ, ಸಕಲೇಶಪುರ, ಆಲೂರು, ಬೇಲೂರಿನಲ್ಲಿ ಮಳೆ ಹೆಚ್ಚಾಗಿದೆ. ಸೊ ಭಾಳಷ್ಟು ಕಡೆ ಇಂಥ ಮರಗಳು ಬೀಳ್ತಾ ಇರೋದು. ಅದರಲ್ಲೂ ಕಳೆದ 3 ದಿನಗಳಿಂದ ಹಾಸನದ ನಮ್ಮ ಸ್ನೇಹಿತರು ಹೇಳ್ತಿರೋ ಹಾಗೆ, ಜೊತೆಗೆ ಚಿಕ್ಕಮಗಳೂರು ಭಾಗದಲ್ಲಿ ವಿಪರೀತ ಗಾಳಿ ಇದೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಗಾಳಿ ಅಂತೂ ಮನೆಯಲ್ಲಿ ಕೂರೋಕ್ಕೂ ಕೂಡ ಭಯ ಆಗುತ್ತೆ. ಅಷ್ಟು ಮಟ್ಟಿಗೆ ಮರಗಳ ಸದ್ದು ಎಲ್ಲ ಇದೆ ಅಂತ ಬಹುತೇಕ ಹಾಸನ ಜನತೆ, ಚಿಕ್ಕಮಗಳೂರಿನವರು ಹೇಳ್ತಿದ್ದಾರೆ. ಈಗ ಹಾಸನ, ಸಕಲೇಶಪುರ, ಆಲೂರು ಹಾಗೂ ಬೇಲೂರಿನಲ್ಲಿ ಮರಗಳು ಬೀಳ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಕಡೆ ಕಳೆದ 3-4 ದಿನದಿಂದ ವಿದ್ಯುತ್ ಸಂಪರ್ಕ ಇಲ್ಲ. ಸೊ ಇನ್ನೊಂದು ಕಡೆ ಮಠದಲ್ಲಿ ಯಾರೂ ಇಲ್ಲದಿರುವಂಥ ಕಾರಣ, ಈ ಜವೇನಹಳ್ಳಿ ಮಠ ಇದು, ಸೊ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಠದ ಮೇಲೇ ಮರ ಬಿದ್ದಿದೆ. ಈ ಮಠದ ಹತ್ತಿರವಿರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ, ಸುಮಾರು ಇದು ಸಹ ಒಂದು 200-300 ವರ್ಷದ ಮರ ಇರಬಹುದು. ಇವತ್ತು ಹಾಸನದಲ್ಲಿ ಬಿದ್ದಂತಹ ಮಳೆಯಲ್ಲಿ ರಾತ್ರಿ 8 ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ. ಮಠವು ಸಹ ಡ್ಯಾಮೇಜ್ ಆಗಿದೆ. ಈ ಮಠವನ್ನು ಪುನರಭಿವೃದ್ಧಿ ಮಾಡಿಸಬೇಕು, ಪುನರ್ ದೇವಸ್ಥಾನವನ್ನು ಕಟ್ಟಬೇಕಾಗಿದೆ. ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ. ಮತ್ತು ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು. ತಾಲೂಕಿನ ಆಡಳಿತಾಧಿಕಾರಿಗಳು, ಜಿಲ್ಲಾ ಆಡಳಿತಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೀನಿ.